ಹಲೋ ಫ್ರೆಂಡ್ಸ್, ಹಾಯ್. ಬನ್ನಿ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಡಿಶ್ ಅಂದರೆ ಸಬ್ಬಸಿಗೆ ಸೊಪ್ಪಿನ ಪಲ್ಯ. ಹೆಸರು ಕಾಳು ಹಾಕ್ಬಿಟ್ಟು ಸಬ್ಬಸಿಗೆ ಸೊಪ್ಪನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಡಿಟೋ ಉತ್ತರ ಕರ್ನಾಟಕ ಸ್ಟೈಲಲ್ಲಿದೆ. ಇಲ್ಲಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬರುತ್ತೆ ನೋಡಿ. ಇದು ಕುದಿಸಿರೋದು ಹೆಸರು ಕಾಳು, ನೆನೆಸಿರೋದಲ್ಲ, ಕುದಿಸಿರೋದು. ಒಂದು 3 ವಿಸಿಲ್ ತೊಗೊಂಡಿದ್ದೀನಿ ಅಷ್ಟೇ. ನಾನು ತುಂಬ ನುಣ್ಣಗೆ ಕುದಿಬಾರ್ದು, ಜಸ್ಟ್ ಪ್ರೆಸ್ ಮಾಡಿದ್ರೆ ಈ ಥರ ಆಗಬೇಕು, ಅಷ್ಟು ಕುದ್ರೆ ಸಾಕು. ನೋಡಿ, ಇದನ್ನು ಕುದಿಸ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ. ಸೊಪ್ಪು ಅಷ್ಟೇ, 1 ಕಟ್ ಸೊಪ್ಪು ತೊಗೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಬಿಡಿಸ್ಕೊಂಡು. ಅದರಲ್ಲಿ ಕಸ ತುಂಬ ಜಾಸ್ತಿ ಇರುತ್ತೆ, ನೋಡಿಕೊಂಡು ಹುಷಾರಾಗಿ ಇದು ಮಾಡ್ಕೋಬೇಕು. ನೋಡಿ, ಇದನ್ನು ಇಷ್ಟಿಷ್ಟೇ ತೊಗೊಂಡು ಒಂದೇ ಸತಿ ಕಟ್ ಮಾಡಬಾರ್ದು. ಇಷ್ಟಿಷ್ಟೇ ತೊಗೊಂಡು ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು ಚೆನ್ನಾಗಿ. ಇನ್ನೊಂದು, ಸ್ವಲ್ಪ ಬೇಗ ಬೇಯಲ್ಲ, ಕುಕ್ಕಾಗಲ್ಲ. ಅದಕ್ಕಾಗಿ ಚಿಕ್ಕದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿ ಕುಕ್ಕಾಗುತ್ತೆ, ಕಾಳು ಜೊತೆಗೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದೇ ರೀತಿ ಸ್ವಲ್ಪ ತೊಗೊಂಡು ನಾವು ಈ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಅಷ್ಟಷ್ಟೇ ತೊಗೊಂಡು ನಾನು ಕಟ್ ಮಾಡ್ತಾಯಿದ್ದೀನಿ. ಒಂದೊಂದು ಹಿಡಿ ಹಿಡ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಈ ಥರ ಕಟ್ ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಎಲ್ಲನೂ ಈ ಥರ ಕಟ್ ಮಾಡ್ಕೊಂಡು ಸೈಡಲ್ಲಿ ಇಡಿ. ಇವಾಗ ಒಂದು ಕಡಾಯಿ ತೊಗೊಂಡು 4ರಿಂದ 8 ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ನಾವು ಇದಕ್ಕೆ ಈರುಳ್ಳಿ ಮಾತ್ರ ಹಾಕ್ತಾ ಇರೋದು, ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ. ಇದನ್ನು ಟೊಮೆಟೊ ಹಾಕ್ತಾ ಇಲ್ಲ. ನೋಡಿ, 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ ಬೇಕೇ ಬೇಕು ಇದಕ್ಕೆ. ಆಮೇಲೆ ಕರಿಬೇವು, 2 ಎಸಳು ಕರಿಬೇವು ಹಾಕೋತಾ ಇದ್ದೀನಿ. ಜಾಸ್ತಿ ಏನು ಮಸಾಲೆ ಇಲ್ಲ ಇದಕ್ಕೆ. ನೋಡಿ, ಇಲ್ಲಿ ಗಾರ್ಲಿಕ್ಕು ಒಂದು 7ರಿಂದ 8 ಗಾರ್ಲಿಕ್, ಅಂದರೆ ಬೆಳ್ಳುಳ್ಳಿ ಬೇಳೆನ ತೊಗೊಂಡು ಜಜ್ಜಿದ್ದೀನಿ ನಾನು, ಹೆಚ್ಚಿಲ್ಲ. ಇದಕ್ಕೆ ಈ ಪಲ್ಯಕ್ಕೆ ಈ ಥರ ಸೌಟು ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಾರ್ಮಲ್ ಸೌಟ್ ಆದರೆ ಬೇಳೆ ಒಡೆದೋಗುತ್ತೆ. ನೋಡಿ, ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಹಾಕಿದ್ದೀನಿ. ಫಸ್ಟ್ ಬೆಳ್ಳುಳ್ಳಿನೇ ಹಾಕಬೇಕು. ಬೆಳ್ಳುಳ್ಳಿ ಘಮ ಚೆನ್ನಾಗಿ ಬರುತ್ತೆ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಜೊತೆಗೆ. ಅದಕ್ಕೋಸ್ಕರ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಜೋಳದ ರೊಟ್ಟಿಗಂತೂ ಮಾಡಿಸಿರೋದು ಕಾಂಬಿನೇಷನು ಸಖತ್ತಾಗಿರುತ್ತೆ. ನೋಡಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಾನು ಕಟ್ ಮಾಡಿ ಹಾಕ್ತಾಯಿಲ್ಲ, ಜಜ್ಕೊಂಡು ಹಾಕ್ತಾಯಿದ್ದೀನಿ, ಅಂದರೆ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕನಂಗೆ ನೀವು ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿನೇ ಇದಕ್ಕೆ ರುಚಿ. ಒಣಮೆಣ್ಸಿನ್ಕಾಯಿ ಖಾರದ ಪುಡಿ ಬೇಕಿಲ್ಲ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ ನಾನು. ನಿಮ್ಮ ಯಾವ ಅಳತೆಗೆ ತೊಗೋತೀರಾ ಅಂತ ಅಷ್ಟೇ. ಅರಿಶಿನ ಅಷ್ಟೇ. ಇದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇರೋದು, ಬೇರೆ ಏನೂ ಬೇಕಿಲ್ಲ ಜಾಸ್ತಿ. ಕಲರ್ಗೋಸ್ಕರ ಸ್ವಲ್ಪ ಚಿಲ್ಲಿ ಪೌಡರ್, ತುಂಬ ಕಮ್ಮಿನೇ ಹಾಕಬೇಕು ಚಿಲ್ಲಿ ಪೌಡರು. ಬರೀ ಚಿಲ್ಲಿ ಪೌಡ್ರೇ ಹಾಕಿ ಮಾಡ್ಕೊತೀವಿ ಅಂದ್ರೂ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಟೇಸ್ಟ್ ಬರಲ್ಲ, ಅದು ಒರಿಜಿನಲ್ ಟೇಸ್ಟ್. ಈ ಟೇಸ್ಟ್ ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಖಾರ ಕಮ್ಮಿ ಹಾಕಿ, ಹಸಿ ಖಾರ ಆದರೂ ಪರವಾಗಿಲ್ಲ, ಹಸಿಮೆಣ್ಸಿನ್ಕಾಯಿ ಕಮ್ಮಿ ಹಾಕ್ಕೊಂಡು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಸಬ್ಬಸಿಗೆ ಸೊಪ್ಪು, ನೋಡಿ ಎಷ್ಟು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ವ, ಅದನ್ನು ಹಾಕ್ಕೊಳ್ಳಿ ಫಸ್ಟು. ಕಾಳು ಆಗಲೇ ನಮಗೆ ಬೆಂದ್ಬಿಟ್ಟಿದೆ ಅಲ್ವಾ. ಇದನ್ನು ಹೆಸರುಬೇಳೆ ಹಾಕಿನೂ ಮಾಡ್ಕೋಬೋದು, ಹೆಸರು ಕಾಳು ಹಾಕಿನೂ ಮಾಡ್ಕೋಬೋದು. ಹೆಸರುಬೇಳೆ ಆದರೆ ನೆನೆಸಿ ಇಟ್ಟರೆ ಸಾಕು, ಒಂದು 2 ಅವರ್ ನೆನೆಸಿಟ್ರೆ ಸಾಕು. ಇದು ನಾನು ಹೆಸರು ಕಾಳಲ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನಾನು 3 ವಿಸಿಲ್ ತೊಗೊಂಡು ಮಾಡಿದ್ದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಅದು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಕ್ವಾಂಟಿಟಿ ಕಮ್ಮಿ ಆದಮೇಲೆ ಬೆಂದೋಗಿರೋ ಕಾಳನ್ನ, ಹೆಸರು ಕಾಳನ್ನ ಜಸ್ಟ್ ಈ ಥರ ಮೇಲ್ಗಡೆ ಉದುರಿಸ್ಬಿಡ್ಬೇಕು. ಮಿಕ್ಸ್ ಮಾಡೋದು ಬೇಡ. ಸೊಪ್ಪು ಕೆಳಗೆ ಹಾಕಿ ಮೇಲ್ಗಡೆ ಕಾಳುಗಳನ್ನ ಹಿಂಗೆ ಹಾಕ್ಬಿಟ್ರೆ ಸೊಪ್ಪು ನೀರು ಬಿಡುತ್ತೆ, ಚೆನ್ನಾಗಿ ಕುಕ್ಕಾಗುತ್ತೆ. ಹಾಗೆ ಕಾಳು ಸ್ವಲ್ಪ ಏನಾದರೂ ಗಟ್ಟಿದ್ರೆ ಈ ಥರ ಕ್ಲೋಸ್ ಮಾಡ್ಕೊಂಡು 5ರಿಂದ 10 ನಿಮಿಷ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಂಬಿಟ್ರೆ ಸೊಪ್ಪು ಚೆನ್ನಾಗಿ ಬೆಂದೋಗುತ್ತೆ. ಆ ಸೊಪ್ಪು ಬೆಂದ್ರೇ ಘಮ ವಾಸನೆ ಸೂಪರಾಗಿ ಬರುತ್ತೆ. ಸೊಪ್ಪು ಬೆಂದಿದೆ ಅಂತ, ಪಲ್ಯ ಆಗಿದೆ ಅಂತ ಗೊತ್ತಾಗೋದೇ ಆ ವಾಸನೆಯಿಂದ. ಎಷ್ಟು ಚೆನ್ನಾಗಿ ಬೆಂದಾದ್ಮೇಲೆ ಎಷ್ಟು ಚೆನ್ನಾಗಿ ವಾಸನೆ ಬರುತ್ತೆ ಅಂದರೆ ನೋಡಿ. ನಾನು ಯಾಕೆ ಈ ಥರ ಸೌಟು ತೊಗೊಳಕ್ಕೆ ಹೇಳಿದೆ ಅಂದರೆ, ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳುವಾಗ ಕಾಳು ಬೇರೆ ಸೌಟು ತೊಗೊಂಡ್ರೆ ಕಾಳು ಮುದ್ದೆ ಆಗೋಗ್ಬಿಡುತ್ತೆ. ಮುದ್ದೆ ಆದರೆ ಇದು ಚೆನ್ನಾಗಿ ಬರಲ್ಲ ಟೇಸ್ಟು. ಇದು ಬಿಡಿಯಾಗೇ ಇರಬೇಕು ಪಲ್ಯ, ಅಂದರೆ ಚೆನ್ನಾಗಿ ಬರುತ್ತೆ. ನೋಡಿ, ಸೊಪ್ಪು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಕಾಣ್ತಾ ಇದೆ ಅನ್ಕೋತಿದ್ದೀನಿ. ನೋಡಿ, ಅದಕ್ಕೋಸ್ಕರನೇ ಕೆಳಗಡೆ ಸೊಪ್ಪು ಹಾಕ್ಬಿಟ್ಟು ಮೇಲ್ಗಡೆ ಕಾಳು ಹಾಕೋದು. 2 ಮಿಕ್ಸ್ ಹಾಕ್ಬಿಟ್ರೆ ಸೀದೋಗುತ್ತೆ ಬೇಗ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ಮಿಕ್ಸ್ ಮಾಡಿದ್ಮೇಲೆ ಹೇಗೆ ಕಾಣ್ತಾ ಇದೆ ಅಂತ
ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಏನೂ ಮಸಾಲೆ ಇಲ್ಲ, ಯಾವ ಗರಂ ಮಸಾಲೆ ಇಲ್ಲ, ಧನಿಯಾ ಪುಡಿ ಇಲ್ಲ, ಏನೂ ಇಲ್ಲ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಪದೇ ಪದೇ ಮಾಡ್ಕೊಂಡು ತಿಂತೀರಾ, ತುಂಬ ಹೆಲ್ದಿಯಾಗಿರುತ್ತೆ. ಅಷ್ಟೇ ಹೆವಿ ಪ್ರೋಟೀನು ಕೂಡ, ಯಾಕಂದರೆ ಹೆಸರು ಕಾಳಿದೆಯಲ್ವ, ಅದಕ್ಕೋಸ್ಕರ. ಈ ವಿಡಿಯೋ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ನೋಡಿ, ಟ್ರೈ ಮಾಡಿ, ಮನೆಯಲ್ಲಿ ಟ್ರೈ ಮಾಡಿಕೊಂಡು ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಓಕೆ, ಬಾಯ್, ಥ್ಯಾಂಕ್ ಯು.